ಈ ತಪ್ಪು ನೀವು ಕೂಡ ಮಾಡ್ತಿದ್ದೀರ ಗುರು. ಐ ನೋ. ದಿನ 30 ಅಲ್ಲ ಗುರು, ಒಂದು ಹುಡುಗ ಡೈಲಿ ಜಿಮ್ಗೆ ಹೋಗ್ತಾನೆ, ಒಳ್ಳೆ ವರ್ಕೌಟ್ ಇನ್ಫಾರ್ಮೇಷನ್ ಕೊಡ್ತಾನೆ, ಡಯಟ್ ಇನ್ಫಾರ್ಮೇಷನ್ ಕೊಡ್ತಾನೆ, ಬಟ್ ಅವನಿಗೆ ನೋ ಕಾಂಪ್ಲಿಮೆಂಟ್, ನೋ ವೇವ್ಸ್, ಏನೂ ಮಾಡಲ್ಲ. ಅದೇ ಒಂದು ಹುಡುಗಿ ತಿಂಗ್ಳಿಗೊಂದ್ಸತಿ ಹೋಗ್ಬಿಟ್ಟು ಯಾವುದೋ ಒಂದು ವರ್ಕೌಟ್ ಮಾಡಿಬಿಟ್ಟು ಅದು ಯಾವುದೋ ಒಂದಕ್ಕೆ ಸಾಂಗ್ ಹಾಕ್ಬಿಟ್ರೆ ಅವ್ರಿಗೆ ಏನೇನೆಲ್ಲ ಕಾಮೆಂಟ್ಸ್ ಮಾಡ್ತಾರೆ, ವ್ಯೂಸು ಯಪ್ಪ ಬೇಜಾನ್ ಬರುತ್ತೆ. ನೋಡಿ, ನನ್ನ ಬಾಡಿ ವೆಯ್ಟು 60, ನಾನು ಹೊಡಿತಾ ಇರೋದು 80 kg ಬೆಂಚ್ ಪ್ರೆಸ್, ಓಕೆನಾ? ಅದನ್ನ ಹೊಡಿಯೋಕ್ಕೆ ನಾನು ಎಷ್ಟು ದಿನ ಪ್ರಿಪ್ರೇಷನ್ ಆಗಿರ್ತೀನಿ ಅಲ್ವಾ? ಸೊ ನನ್ನಂಥವ್ರು ಎಷ್ಟು ಜನ ವರ್ಕೌಟ್ ಮಾಡ್ತಿದ್ದಾರೆ ಗುರು. ಅಂಥವ್ರಿಗೂ ಸಪೋರ್ಟ್ ಮಾಡಿ ಗುರು. ಹೋಗ್ಬಿಟ್ಟು ಯಾರ್ಯಾರಿಗೂ ಸಪೋರ್ಟ್ ಮಾಡ್ತೀರಲ್ಲ ಗುರು, ನೀವು ಸಪೋರ್ಟ್ ಮಾಡೋರು ಅವ್ರಿಗೆ ಒಂದು ಮೆಸೇಜ್ ಮಾಡಿ, ಓಕೆನಾ? ಏನೋ ಒಂದು ಡೌಟ್ ಕೇಳಿ. ಅವ್ರು ಆ ಮೆಸೇಜ್ ನೋಡೋದೇ ಇಲ್ಲ, ಬಿಕಾಸ್ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಅದೇ ಒಂದು ಹುಡುಗನ ಹತ್ರ ಏನಾದರೂ ನೀವು ಕ್ವಶನ್ನ ಕೇಳಿದ್ರೆ ಅವನು 4 ಇನ್ಫಾರ್ಮೇಷನ್ ಕೊಡ್ತಾನೆ. ಬಿಕಾಸ್ ಅವ್ನಿಗೆ ಇಂಟ್ರೆಸ್ಟ್ ಏನಕ್ಕಂದ್ರೆ ನನ್ನ ಯಾರೋ ರೆಕಗ್ನೈಸ್ ಮಾಡ್ತವ್ರೆ ಅಂತ ಒಂದು ಛಲ ಅವನಿಗೆ, ಓಕೆನಾ? ನೀವು ಆ ಥರ ಕೇಳೋದ್ರಿಂದ ಅವನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡ್ತಾನೆ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಮಾಡ್ತಾನೆ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾನೆ ಅಲ್ವಾ? ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದು ಕಾಮೆಂಟ್ ಮಾಡಿ, ಬಾಯ್ಸ್ ಆರ್ ಗರ್ಲ್ಸ್, ಓಕೆನಾ? ಇಂಥವ್ರಿಗೆ ಸಪೋರ್ಟ್ ಮಾಡಿಬಿಡಿ ಅಂತಲ್ಲ, ಹುಡುಗಿರಲ್ಲೂ ಬೇಜಾನ್ ಜನ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಿ. ಯಾರ್ಯಾರಿಗೂ ಶೋಕಿ ಅವ್ರಿಗೆ ಸಪೋರ್ಟ್ ಮಾಡಬೇಡಿ. ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ.